ಅವನು ಖತರ್ನಾಕ್ ಕ್ರಿಮಿನಲ್. ಉಪೇಂದ್ರರ ಬುದ್ಧಿವಂತ ಸಿನಿಮಾ ಮಾದರಿಯಲ್ಲೇ ಸ್ಕೆಚ್ ಹಾಕಿದ್ದ. ಸೇಮ್ ಟು ಸೇಮ್ ಬುದ್ಧಿವಂತನಂತೆ ಹಲವು ಮಹಿಳೆಯರ ಬಾಳಲ್ಲಿ ಚೆಲ್ಲಾಟವಾಡಿದ್ದ. ಆದ್ರೆ ಇಸ್ರೇಲ್ ಮಹಿಳೆಗೆ ಗಾಳ ಹಾಕಿದ್ದ ಕ್ರಿಮಿ ಲಾಕ್ ಆಗಿರೋ ರೋಚಕ ಕಹಾನಿ ಇಲ್ಲಿದೆ ನೋಡಿ. ನಾನೇ ಕೃಷ್ಣ ನೀನೇ ರಾಧೆ ಅಂತ ನಂಬಿಸ್ತಾನೆ. ಸ್ವರ್ಗ ಪ್ರಾಪ್ತಿಯ ಆಸೆ ತೋರಿಸಿ ಚಿನ್ನಾಭರಣ ಎಗರಿಸಿ ಎಸ್ಕೇಪ್ ಆಗ್ತಾನೆ. ಇದು ಉಪ್ಪಿ ಅಭಿನಯದ ಬುದ್ಧಿವಂತ ಸಿನಿಮಾದ ದೃಶ್ಯ. ಇಷ್ಟಕ್ಕೂ ಕರಾವಳಿಯಲ್ಲಿ ಇಂಥದ್ದೇ ರಿಯಲ್ ಸ್ಟೋರಿ ನಡೆದಿದೆ. ಬುದ್ಧಿವಂತ ಸಿನಿಮಾ ಮಾದರಿಯಲ್ಲೇ ನವರಂಗಿ ಆಟ. ಲವ್, ಸೆಕ್ಸ್, ಚೋರಿ, ಖಾಕಿ ಬಲೆಗೆ ಬಿದ್ದ ಐನಾತಿ. ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆಯಲ್ಲೇ ಕಿಲಾಡಿಯೊಬ್ಬ ಬುದ್ಧಿವಂತ ಸಿನಿಮಾ ಮಾದರಿಯಲ್ಲಿ ನವರಂಗಿ ಆಟವಾಡಿ ಸಿಕ್ಕಿ ಬಿದ್ದಿದ್ದಾನೆ. ಇವನ ಹೆಸರು ರೋಹಿತ್ ಮತಾಯಿಸ್. ಉಡುಪಿಯ ಕಾರ್ಕಳದವನು. ಫೇಸ್ಬುಕ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮಹಿಳೆಯರಿಗೆ ಗಾಳ ಹಾಕ್ತಿದ್ದ. ಶ್ರೀಮಂತರು, ವಿಧವೆಯರು, ಡಿವೋರ್ಸ್ ಆಗಿದ್ದವರನ್ನೇ ಟಾರ್ಗೆಟ್ ಮಾಡಿ ಪ್ರೀತಿಯ ಬಲೆಗೆ ಕೆಡವುತ್ತಿದ್ದ. ಬಣ್ಣದ ಮಾತಾಡಿ ಮಂಚ ಏರ್ತಿದ್ದ. ಬಳಿಕ ಚಿನ್ನಾಭರಣದ ಜೊತೆ ಎಸ್ಕೇಪ್ ಆಗ್ತಿದ್ದ. ಹೀಗೆ ಉಡುಪಿ, ಮಂಗಳೂರಿನಲ್ಲಿ ಹಲವರಿಗೆ ಮೋಸ ಮಾಡಿದ್ದಾನೆ. ಇದಿಷ್ಟೇ ಅಲ್ಲ, 2019ರಲ್ಲಿ ನಿವೃತ್ತ ಪಿಡಿಒನ ಕೊಂದು ಅವರ ಮನೆ ದೋಚಿದ್ದ. ಈ ಕೇಸ್ನಲ್ಲಿ ಜೈಲು ಸೇರಿದ್ದವನು ಬೇಲ್ ಮೇಲೆ ಹೊರಗೆ ಬಂದಿದ್ದ. ವಿಚಾರಣೆಗೂ ಹಾಜರಾಗದೆ ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ದ. ಹೀಗೆ ಹಲವರ ಬಾಳಲ್ಲಿ ಚೆಲ್ಲಾಟವಾಡಿದ್ದ ಕ್ರಿಮಿ ಖಾಕಿ ಬಾಲೆಗೆ ಬಿದ್ದಿದ್ದೇ ರೋಚಕ. ತನ್ನ ಚಾಳಿ ಮುಂದುವರಿಸಿದ್ದ ಕಿಡಿಗೇಡಿ ಇಸ್ರೇಲ್ನಲ್ಲಿ ವಾಸ ಇದ್ದ ಮಹಿಳೆಗೆ ಗಾಳ ಹಾಕಿದ್ದ. ಮದುವೆ ಆಗ್ತೀನಿ ಅಂತ ಇಸ್ರೇಲ್ನಿಂದ ಮಂಗಳೂರಿಗೆ ಕರೆಸಿದ್ದ. ಆದ್ರೆ ಇಸ್ರೇಲ್ ಲೇಡಿ ತನ್ನ ಗೆಳತಿ ಬಳಿ ಇವನ ಮದುವೆ ಆಗ್ತೀನಿ ಅಂತ ಫೋಟೋ ತೋರಿಸಿದ್ಲು. ದುರಂತ ಅಂದ್ರೆ ಈಕೆಯ ಗೆಳತಿ ಕೂಡ ಇವನಿಂದ ಮೋಸ ಹೋಗಿದ್ಲು. ಮತಾಯಿಸ್ಗೆ ಬುದ್ಧಿ ಕಲಿಸಬೇಕು ಅಂತ ಇಬ್ರು ಠಾಣೆ ಮೆಟ್ಟಿಲೇರಿದ್ರು. ಕೊನೆಗೆ ಪೊಲೀಸರು ಪಾಪಿಯ ಸ್ಟೈಲ್ ಅಲ್ಲೇ ಖೆಡ್ಡ ತೋಡಿದ್ರು. ಇಸ್ರೇಲ್ನಿಂದ ತಂದಿರುವ ಒಡವೆ ಬ್ಯಾಂಕ್ನಲ್ಲಿ ಇಡಬೇಕು, ಹೆಲ್ಪ್ ಮಾಡು ಅಂತ ಮಹಿಳೆ ಕೈಯಲ್ಲಿ ಹೇಳಿಸಿದ್ರು. ಚಿನ್ನಾಭರಣದ ಆಸೆಗೆ ಬಿದ್ದ ಆರೋಪಿ ಹಿಂದೆ ಮುಂದೆ ನೋಡದೆ ಮುಂಬೈನಿಂದ ಮಂಗಳೂರಿಗೆ ಬಂದು ಇಳಿಯುತ್ತಿದ್ದಂತೆ ಖಾಕಿ ಜೈಲಿಗಟ್ಟಿದೆ. ಮಧ್ಯದಲ್ಲಿ ಅದೇ ಏರಿಯಾದಲ್ಲಿ ಒಂದು ಬೆಳವಣಿಗೆ ಆಯಿತು. ಈ ಮನುಷ್ಯ ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಲೇಡಿಗೆ ಸಂಪರ್ಕ ಮಾಡ್ತಾರೆ. ಆ ಲೇಡಿ ಮೂಲತಃ ಇಸ್ರಾಯೇಲ್ ಅವರು. ಆ ಲೇಡಿ ತಮ್ಮ ಒಬ್ಬ ಸ್ನೇಹಿತರಿಗೆ ಈ ವಿಷಯ ಬಗ್ಗೆ ಚರ್ಚೆ ಮಾಡ್ತಾರೆ. ಸ್ನೇಹಿತರು ಆವಾಗ ನಮಗೆ ಯಾರು ಇವರು, ಸ್ವಲ್ಪ ನನಗೆ ಡೀಟೇಲ್ಸ್ ಕೊಡಿ, ನಾನು ನೋಡ್ತೀನಿ. ಆವಾಗ ಆ ಸ್ನೇಹಿತರು ಫೋಟೋ ಮತ್ತು ಡೀಟೇಲ್ಸ್ ನೋಡುವಾಗ ಅವನು ಐಡೆಂಟಿಫೈ ಮಾಡ್ತೇನೆ, ಈ ಹುಡುಗ ರೋಹಿತ್ ಮಥಾಯಿಸ್ ಅಂತ. ಇವ್ರ ಮೇಲೆ ಈಗಾಗಲೇ ಕನಕನಡಿ ಸ್ಟೇಷನ್ದಲ್ಲಿ ಕೇಸ್ ದಾಖಲಾಗಿದೆ. ಆವಾಗ ಮತ್ತೆ ಈ ನೊಂದ ಮಹಿಳೆ ಮತ್ತು ಅವರ ಫ್ರೆಂಡ್ ನಮ್ಮ ಸ್ಟೇಷನ್ಗೆ ಬಂದು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸದ್ಯ ಆರೋಪಿಯಿಂದ 7 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. 6 ತಿಂಗಳ ಹಿಂದೆ ತನ್ನ ತಾಯಿ ಸತ್ರೆ ಅಂತ್ಯಕ್ರಿಯೆಗೂ ಬಾರದ ಕ್ರಿಮಿ ಈಗ ಹೆಣ್ಣು ಚಿನ್ನದ ಆಸೆಗೆ ಬಿದ್ದು ಕಂಬಿ ಎಣಿಸ್ತಿದ್ದಾನೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.